ವಾಕ್ಯ ಹೇಳುತ್ತೆ, ದೇವರವ್ರ ಜೊತೆ ಇದ್ರು, ಅಭಿಷೇಕ ಅವ್ರ ಮೇಲಿತ್ತು, ಜೀವ ಅವ್ರೊಳಗಿತ್ತು. ಅವ್ರು ಇದ್ಮೇಲೆ ಅವ್ರು ಮರಣವನ್ನು ಏಟು ಮಾಡ್ತಾ ಹೋದ್ರು. ಎಲ್ಲಿ ಸತ್ತ ಬಾಡಿ ಇತ್ತು ಹೋದ್ರೆ ಅಲ್ಲಿ ಯಾರೋ ಎಡ ಎತ್ಕೊಂಡು ಹೋಗ್ತಾರೆ. ಏನಮ್ಮ ಎತ್ಕೊಂಡು ಹೋಗ್ತಿದ್ಯಾ ಉಣಕ, ಕೆಳಗಿಲ್ಸ, ಯಾಕೋ ಮಲಗಿದ್ಯಾ ಇದಳ ಮೇಲೆ, ಇವ್ರಿಗೇನಕ್ರಿ ಆ ಕೆಲಸ? ಅಲ್ಲಿ ಯಾರೋ ಅಳ್ತಾ ಇರ್ತಾರೆ, ಯಾಕೆ ಅಳ್ತಿದ್ಯಾ? ನನ್ನ ತಮ್ಮ ಸಮಾಧಿಲಿದ್ದಾನೆ, ನಡಿಪ ಅಲ್ಲಿ ಹೋಗೋಣ. ಅವನ ಎದ್ದಂಗಿಲ್ಲ, ಅಲ್ಲಿದ್ದಾರೆ. ಸಮಾಧಿ ಹತ್ರ ಹೋಗ್ಬಿಟ್ರಿ ಇವರು, ರೋಡಲ್ಲಿ ಹೋಗ್ಬಿಟ್ರು ಸಮಾಧಿ. ಯಾಕೆ? ಸಮಾಧಿಯಲ್ಲೇ ಮಾಮ ಕೂತಿದ್ದಾರೆ ಬೀಗ ಹಾಕಿ, ಎಲ್ಲಾರ್ಗಳಿಗೆ ಬೀಗ ಹಾಕಿ ಕೂತಿದ್ದಾರೆ. ಬೀಗ ಹಾಕಿರೋರಿಗೆಲ್ಲ ಅನ್ಲಾಕ್ ಮಾಡಕ್ಕೆ ಅಪ್ಪ ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸತ್ತು ಹೋದ ಎಲ್ಲ ಜೀವಕ್ಕೆ ಅಪ್ಪ ಜೀವ ಕೊಡಕ್ಕೆ ಬರ್ತಾರೆ. ನೀನು ಅನುಮಾನ ಪಡಬೇಕಾಗಿಲ್ಲ, ನೀನು ಅಳೋದು ಬೇಕಾಗಿಲ್ಲ, ನೀನು ನಂಬಿದ್ರೆ ಸಾಕು. ಸತ್ತು ಹೋದ ನಿನ್ನ ವ್ಯಾಪಾರ ಮೇಲೆ ಬರುತ್ತೆ, ಸತ್ತು ಹೋದ ನಿನ್ನ ಕ್ಯಾರಿಗಳೆಲ್ಲ ಜೀವಂತವಾಗಿ ಮೇಲೆ ಬರುತ್ತೆ. ಕಮಾನ್, ಇವತ್ತು ನಾನು ಹೇಳ್ತೇನೆ, ಇವಾಗ ಎಲ್ಲ ಕಡೆಗಳಲ್ಲಿ ಅಪ್ಪ ನಿಮ್ಮ ಮೇಲೆ ಆಶೀರ್ವಾದ ಮಾಡ್ತಾರೆ. ಸಮಾಧಿಗೆ ಹೋಗ್ಬಿಟ್ರು. ಯಾಕೆ ಸಮಾಧಿಗೆ ಹೋದ್ರು? ಲಾಜರ್ನ ಎಬ್ಬಿಸಕ್ಕೆ ಹೋಗ್ಲಿಲ್ಲ ಬೇರೆಶ್ವರೇ, ಅಲ್ಲಿ ಹೋಗಿದ್ದೆ ಕಥೆನೇ ಬೇರೆ. ಇನ್ನೊಬ್ಬ ಮಾಮ ಕೂತಿದ್ದ, ಮರಣಕ್ಕೆ ಸಂಬಂಧಪಟ್ಟ ಮಾಮ, ಮರಣಕ್ಕೆ ಅಧಿಪತಿಯಾದ ಸೈತಾನನನ್ನ ಜೀವಮಾನ ಕಾಲವೆಲ್ಲ ಭಯದ ದಸೆಯಿಂದ ದುಃಖ ಪಡ್ತಿದ್ದ ಮಕ್ಕಳನ್ನ, ಮರಣಕ್ಕೆ ಸಂಬಂಧಪಟ್ಟ ಅಧಿಕಾರಿಯನ್ನ ಅವನ ಬಂಧಿಸೋದಕ್ಕಾಗಿ ಮರಣದ ಅಧಿಕಾರಿಯನ್ನ, ಮರಣದ ದೂತನನ್ನ ಸಮಾಧಿ ಮುಂದೆ ನಿಂತ್ಕೊಳ್ತಾರೆ. ಬೈಬಲ್ ಅದು ಬರೆದಿಲ್ಲ. ನಾನು ಕೇಳ್ದೆ, ದೇವ್ರ ಸಮಾಧಿಗೆ ಹಾಕೋದೆ ನೀನು? ಲಾಜರ್ಗೆ ಹೋಗಿಲ್ಲ ಮಗನೇ, ಈ ನನ್ನ ಮಗನಿಗೆ ಜೀವ ಕೊಟ್ಟು ಮರಣ ಕೊಟ್ಟಿದ್ದಾನಲ್ಲ ಅವನ್ನ ರಿಪೇರಿ. ಅರ್ಥ ಆಯ್ತಾ? ಟ್ಯೂಬ್ಲೈಟ್ ಆನ್ ಆಯ್ತಾ? ಆನ್ ಆದ್ರೆ ನಂಗೆ ಮುಖ ಹಂಗಿರಲ್ಲ. ಇವತ್ತು ನೀವು ಹೋಗುವ ಎಲ್ಲ ಕಾರ್ಯಗಳಲ್ಲಿ ಆ ಮರಣಕ್ಕೆ ಸಂಬಂಧಪಟ್ಟ ಅಧಿಪತಿಯನ್ನು ಕೇಳ್ತಾರೆ, ಯಾಕೆ ನಡೆದಿದ್ಯಾ? ಇಲ್ಲ ನಾನು. ಅವನು ಹೇಳ್ತಾನೆ, ಯಾಕೆ ಇಲ್ಲಿ ಬಂದೆ ನೀನು? ನಿನ್ನ ಕೆಲಸ ಎಲ್ಲ ಶಿಲುಬೆ ಆದ್ಮೇಲೆ ತಾನೆ. ಯಾಕೆ ಬಂದೆ? ನಾವು ಏನೋ ಒಂದು ಕಡೆ ಬೀಗ ಹಾಕಿ ಕೂತಿದ್ವಿ, ಎಲ್ಲರ ಮೇಲೂ ಒಂದೊಂದು ಆತ್ಮಗಳಿಗೆ ಬೀಗ ಹಾಕೊಂಡು ಕರೆಕ್ಟಾಗಿ ಅದ್ರ ಮೇಲೆ ಕೂತಿದ್ವಿ, ಲಾಕ್ ಮಾಡಿಕೊಂಡು. ನೀನು ಅನ್ಲಾಕ್ ಮಾಡಕ್ಕೆ ಬಂದಿದ್ಯಾ. ಬಟ್ ದಿಸ್ ಇಸ್ ನಾಟ್ ಯುವರ್ ಟೈಮ್. ಅಲ್ಲಿ ಬೈಬಲ್ ಬರ್ತಿದೆ, ಬಟ್ ಡೆವಿಲ್ ನೋಸ್ ವಾಟ್ ಇಸ್ ದ ಗಾಡ್ಸ್ ಟೈಮ್. Many men of God that doesn't know what is the time of God. Now the time has come. ದೇವರ ವಾಕ್ಯ ಹೇಳುತ್ತೆ, ಹಿಂದೆ ರಕ್ಷಣೆ ದಿನ, ಇವತ್ತೇ ನಿನಗೆ ರಕ್ಷಣೆ, ಇವತ್ತೇ ನಿನಗೆ ಆಶೀರ್ವಾದ. ಅರಣ್ಯದಲ್ಲಿ ಇಸ್ರಾಯೇಲ್ ಮಕ್ಕಳಿಗೆ ದೇವರು ಹೇಳಿದ್ರು, ಹಾಲು ಜೇನು ಹರಿಯೋ ದೇಶವನ್ನ ನಿಮಗಾಗಿ ಇಟ್ಟಿದ್ದೇನೆ, ನೀವು ಭಯ ಪಡಬೇಡಿ, ಪ್ರಾರ್ಥನೆ ಮಾಡಿ ಅಂತ ಹೇಳ್ಬೇಕಾದ್ರೆ, ಅದು ಆಗತ್ತೆ ಅಂತ ಹೇಳ್ಬೇಕಾದ್ರೆ, ಹಾಗೆ ದೂರದಲ್ಲಿ ದೇವರು ಇವರಿಗಾಗಿ ಕಾನಾನ್ ದೇಶವನ್ನು ಆಯ್ತಾ ಮಾಡ್ತಾ ಇದ್ರು. By the time they reached to the land of milk and honey, ಎಲ್ಲವರಿಗೆ ರೆಡಿ ಇತ್ತು. ಹೇಗೆ? ಕಟ್ಟದೇ ಇರುವ ಮನೆ, ತೋಡದೇ ಇರುವ ಬಾವಿ, ನಡೆದೇ ಇರುವ ಗಿಡ, ತೋಡದೇ ಇರುವ ತೋಟ, ಎಲ್ಲ ಕಾಡುಗಳು, ಎಲ್ಲ ಒಡವೆ ಬಂಗಾರಗಳು ಎಲ್ಲ ರೆಡಿ ಆಗಿದ್ದವ್ರಿಗೆ. ಹಾಗೆ ಕೈ ಹಿಂಗೆ ತೋರಿಸ್ತೀರಂದ್ರೆ ಏನು ಅರ್ಥ? ಅದು ನಿಮ್ಮ ಮನೆಗೆ ನಿಮ್ಮ ತಾಯಿ ತಂದೆ ಬಂದಿದ್ದರೆ ಊಟ ಮಾಡ್ಕೊಂಡು ಹೋಗ್ಬೇಕಾದ್ರೆ, ರಾತ್ರಿ ಕಾರಲ್ಲಿ ಹೋಗ್ಬೇಕಾದ್ರೆ ಅವನ್ನ ನೋಡಿಕೊಂಡು, ಕಾರ್ ನೋಡಿ ಹಿಂಗೆ ಅಂತೀರಲ್ಲ ನೀವು, ಹಿಂಗಂದ್ರೆ ಏನು ಅರ್ಥ? ಬೇಗ ಹೋಗಿ ಹಾಳಾಗೋಗಿ ಆಕ್ಸಿಡೆಂಟ್ ಆಗೋಗ್ಲಿ ಯಾರು, ಹೋಗಿ ಬಂದ್ಬಿಡಿ, ನಮ್ಗೆ ಆದಷ್ಟು ಬೇಗ ಪೇಪರ್ಲಿ ಅವ್ನು ನಿಮ್ಮನ್ನ ನೋಡಬೇಕು ಸತ್ತಿರೋದು ಅನ್ನೋದಲ್ಲ. ಕೈ ಏನದು? ಕೈ ಬೀಳ್ಕೊಡುವಿಕೆ. ಇದು ಬೀಳ್ಕೊಡುವಿಕೆ ಅಲ್ಲ, ಆಗಮನ ಮಾಡುವಿಕೆ. ಇದು ಅವ್ರು ತಿಂದು ಹೋದ್ರು, ಆದರೆ ಇಲ್ಲಿ ಅಪ್ಪ ಕೊಟ್ಟು ಹೋದ್ರು ಅಂತ ಹೇಳ್ತಾರೆ. ಅವ್ರು ತಿಂದು ಜೀರ್ಣ ಆಗಿ ಮನೆಗೆ ಹೋಗಿ ಫೋನ್ ಮಾಡ್ತಾರೆ, ಏನೇ ಕೋಳಿ ಸಾರಲ್ಲಿ ತುಂಬ ಖಾರ ಹಾಕ್ಬಿಟ್ಟಿದೆ ಕಣೆ, ಹೊಟ್ಟೆ ಉರಿತೈತೆ, ಹೊಟ್ಟೆ ನೋವ್ತೈತೆ ಕಣೆ ಅಂತ. ಅದಕ್ಕೂ ಕಂಪ್ಲೇಂಟು. ಇದು ಆ ಥರ ಅಲ್ಲ. ಈ ವಾಕ್ಯ ಕೇಳಬೇಕಾದ್ರೆ ಹಿಂಗೆ ಅಂತೀರಲ್ಲ, ಆಗ ಅನ್ಬೇಕಾ ವೇವ್ ಮಾಡ್ತೀರಾ. ದೇವರೇ ಈ ಆಶೀರ್ವಾದ ನಮ್ಮ ಮನೆಗೆ ಕೈ ಇದ್ದವ್ರು ಮಾತ್ರ ಎತ್ತಬೇಕು, ಕೈ ತಂದಿರೋರು ಮಾತ್ರ ಎತ್ತ, ಕೈ ತಂದಿಲ್ದಿರೋ ಎತ್ತಬೇಡಿ. ಎಲ್ಲರದ್ದು ಇದೆಯಾ ಕೈ? ಅಪ್ಪ ಹೇಳ್ತಾರೆ, ಅವ್ರಿಗಾಗಿ ಎಲ್ಲ ಆಯ್ತವಾಗಿತ್ತು,
40 ವರ್ಷಗಳ ಕಾಲ ಆ ಅರಣ್ಯದಲ್ಲಿ ಕಾಡು ಮೇಡು ವಿಷ ಸರ್ಪಗಳು ದಾಟ್ಕೊಂಡು ಹೋಗ್ಬೇಕಾದ್ರೆ ಏನೋ ಜಯಣ್ಣ ನಮ್ಗಿದು ಒಳ್ಳೇದಾಯ್ತದನು, ಅದೇ ಗೊತ್ತಿಲ್ಲಪ್ಪ ಬೈರೇಶ ಅದೇನಾಯ್ತದೋ ಗೊತ್ತಿಲ್ಲ, ಈ ಮೋಸೆ ಬೇರೆ ಬಾಬಾ ಅಂತ ಅವನಿಂದ ಹೋಗ್ತಾ ಇದ್ದೀವಿ, ಸುಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೋಗ್ತಾರೆ ಇವರು. ಆದರೆ 40 ವರ್ಷ ಆಗಿ ಆ ಊರು ಕಾಲಿಡಬೇಕಾದ್ರೆ ಎಲ್ಲ ಫ್ಲ್ಯಾಟ್ಗಳು ರೆಡಿ, ಮನೆಗಳು ರೆಡಿ. ಬಾಡಿಗೆ ಮನೆ ಅಲ್ಲ, ಲೀಸ್ ಮನೆ ಅಲ್ಲ. ಅಪ್ಪ ಹೇಳ್ತಾರೆ ಹೋಗೆಲ್ಲ ಒತ್ಕೊಳ್ರು, ಇಲ್ಲವ್ರನ್ನೆಲ್ಲ ನಾನು ಓಡಿಸಿದ್ದೀನಿ, ಎಲ್ಲ ನೀವು ಒಂದೊಂದು ಮನೆ ಯಾರ್ಯಾರು ಯಾವ ಮನೆಯೊಳಗೆ ಹೋಗ್ತೀರಾ ಆ ಮನೆ ನಿಮಗೆ ಸ್ವಂತ, ಎಲ್ಲ ನಿಮಗೆ ಸ್ವಂತ. ಹಾಗೆ ಹೇಳ್ತೇನೆ, ಆಶೀರ್ವಾದ ಅನ್ನೋದು ದೇವರು ನಿಮಗಾಗಿ ಆಯ್ತಪಡಿಸಿಟ್ಟಿದ್ದಾರೆ. ನೀವು ಅನುಮಾನ ಪಡೋದು ಬೇಕಾಗಿಲ್ಲ. ನಂಬಿ ನಂಬಿ, ಆಶೀರ್ವಾದ ಮೇಲೆ 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 ಅಪ್ಪ ನಿಮ್ಮ ತಗೊಂಡೋಗ್ತಾರೆ. ನಾವು ಬೇಡೋದಕ್ಕಿಂತಲೂ ಕೇಳೋದಕ್ಕಿಂತಲೂ ಅತ್ಯಧಿಕವಾಗಿ ಮಾಡೋ ದೇವರಿಗೆ ಯುಗ ಯುಗಾಂತರಗಳಲ್ಲಿ ಸಭೆಯಲ್ಲಿ ಕೋಟಿ ಸ್ತೋತ್ರ ಉಂಟಾಗಲಿ. ಆಮೆನ್. ದೇವರು ಎಂದಿಗೂ ಮರಣವನ್ನು ಪ್ರೀತಿ ಮಾಡೋದಿಲ್ಲ. ನೀ ಸುಖವಾಗಿ ಬಹಳ ಕಾಲ ಬದುಕುವಂತೆ ಅಪ್ಪ ಹೇಳ್ತಾರೆ, ಜೀವನ ಆರಿಸಿಕೊಳ್ಳಿ ಹೇಳ್ತಾರೆ. ದೇವರ ಪ್ರಣಾಳಿಕೆಯಲ್ಲಿ, ಸೃಷ್ಟಿಯ ಪ್ರಣಾಳಿಕೆಯಲ್ಲಿ ದೇವರು ಮರಣದ ಬಗ್ಗೆ ಏನು ಬರೆಸಲೇ ಇಲ್ಲ. God did not have any plan regarding of the death, because death is not in the heart of God, because God is full of life. He hated death. He hated death. He does not love the death. Then how come a God can give that death to you, man? ಇಷ್ಟು ಪ್ರೀತಿ ಸ್ವರೂಪನಾದ ದೇವರು ಮರಣವನ್ನೇ ದ್ವೇಷ ಮಾಡೋ ದೇವರು ನಿನಗೆ ಮರಣ ಕೊಡೋಕೆ ಹೇಗೆ ಸಾಧ್ಯ? ಯಾಕಂದರೆ ನಿನಗೆ ಏಕೆ ಸಾಧ್ಯ ಅಂದರೆ ನಿಮ್ಮ ಮರಣ ಆರಿಸ್ಕೊಂಡ್ಬಿಟ್ಟಿದ್ಯಾ. ನೆಗೆಟಿವ್ ಮೈಂಡ್ಸ್ಗಳು, ನೆಗೆಟಿವ್ ಮಾತು, ನಾನು ಚೆನ್ನಾಗಾಗಲ್ಲ, ನಾನು ಒಳ್ಳೆಯವಳಾಗಲ್ಲ, ನಾನು ಮೇಲೆ ಬರೋದಿಲ್ಲ, ನನ್ನ ಕಾರ್ ಇಷ್ಟೇ ಗತಿ, ನನ್ನ ಸಂಬಳ ಇಷ್ಟೇ, ನಾನು ಬಾಡಿಗೆ ಮನೇಲಿ ಇರ್ತೇನೆ, ನನ್ನ ಸ್ವಂತ ಮನೆಗೆ ಬರೋಕ್ಕಾಗೋದಿಲ್ಲ, ನಾನು ಮನೆ ಕಟ್ಟೋಕ್ಕಾಗಲ್ಲ, ಈ ಕೋರ್ಟ್ ಕೇಸಲ್ಲಿ ಗೆಲ್ಲಕ್ಕಾಗಲ್ಲ, ಎಕ್ಸಾಮ್ ಪಾಸ್ ಆಗೋಕ್ಕಾಗಲ್ಲ, ನನಗೆ ಈ ಸಿಕ್ನೆಸ್ ಇದೆ, ಈ ಸಿಕ್ನೆಸ್ಸಲ್ಲಿ ತುಂಬ ಹೋರಾಟ ಇದೆ, ನನಗೆ ಇದರಿಂದ ಹೊರಗಡೆ ಬರೋಕ್ಕೆ ಆಗಲ್ಲ, ನನಗೆ ಅಲರ್ಜಿ ಇದೆ, ಅಲರ್ಜಿಯಿಂದ ಹೊರಗಡೆ ಬರೋಕ್ಕೆ. ಯಾವಾಗ ಇದೆಲ್ಲ ಹೇಳ್ತಾ ಇರ್ತೀರ ಮಂಜುಳಾ ಅವರೇ, ಇವೆಲ್ಲ ಮರಣಕ್ಕೆ ಸಂಬಂಧಪಟ್ಟ ಕಾರ್ಯಗಳು. ಯು ಆರ್ ಆಲ್ರೆಡಿ ಟೇಕನ್ ಅ ಅಲಿಯನ್ಸ್ ವಿತ್ ದ ಡೆತ್. ಏದೇನು ತೋಟದಲ್ಲಿ 2 ಮನುಷ್ಯ ನಿಂತಿದ್ರು, ಒಂದು ದೇವರು, ಇನ್ನೊಂದು ಸೈತಾನು. ಅವನು ಸೈತಾನ್ ಕಡೆ ಕೈ ಕೊಟ್ಟಿದ ತಕ್ಷಣ ಮರಣ ಆರಿಸ್ಕೊಂಡ್ಬಿಟ್ಟ. ಮರಣಕ್ಕೆ ಸಂಬಂಧಪಟ್ಟ ಎಲ್ಲ ಕರೆ ಟಕ 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 ಆರಂಭ ಆಗೋಯ್ತು. ಅವನಿಗೆ ಆಯುಷ್ಕಾಲ ಕಮ್ಮಿ ಆಯಿತು, ಗೊಬ್ಬರ ಕಮ್ಮಿ ಆಯಿತು, ಫಲ ಕಮ್ಮಿ ಆಯಿತು, ಮಗ ಮರ್ಡರ್ ಆದ, ಹೆಂಡತಿ ಮನೆ ಬಿಟ್ಟು ಹೋದ್ಲು, ಎಲ್ಲ ಗಲಿಬಿಲಿ ಆಗೋಯ್ತು ಮರಣಕ್ಕೆ ಸಂಬಂಧಪಟ್ಟದ್ದು. ಯಾವಾಗ ಜೀವ ಇಟ್ಕೊಂಡ್ಬಿಡ್ತಾನೆ, ಕಳೆದು ಓದೋದಲ್ಲ, ಟಕ 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 ಟಕದೆಲ್ಲ ವಾಪಸ್ಸು ಬರುತ್ತೆ. ಆಗ ದೇವರ ಸೃಷ್ಟಿಯಲ್ಲಿ ಅವರು ನಡೆದ ದಿನಗಳಲ್ಲಿ ಲಕ್ಷ 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 ಸತ್ತವ್ರನ್ನ ಅವ್ರು ಎಬ್ಬಿಸ್ಕೊಂಡೇ ಹೋದ್ರು. ಅವರು ಇರಿ, ಅವ್ರು ಯಾವುದಲ್ಲಿ ಬರೆಯಲ್ಪಡಲಿಲ್ಲ, ಕೆಲವು ಮಾತ್ರ ಬರೆಯಲ್ಪಟ್ಟಿದೆ. ಯೋವಾನ್ ಹೇಳ್ತಾರೆ, ಏಸಪ್ಪ ಮಾಡಿದ ಅದ್ಭುತಗಳನ್ನ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಪುಸ್ತಕಗಳು ತಂದು ಕೊಟ್ಟು ಕೂಡ ನಾನು ಬರೆಯೋ ಅಂದರೂ ಕೂಡ ಆ ಬುಕ್ಕು ಸಾಲಲ್ಲ ಅಂತ ಹೇಳ್ತಾರೆ ಅವರು. ಆ ಬುಕ್ಕು ಸಾಲದೇ ಇಲ್ಲ. ನನ್ನ ಪ್ರಿಯ ದೇವ ಮಕ್ಕಳೇ, ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯ ಹೇಳುತ್ತೆ. ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 10 verse 38 it says, Jesus Christ, God anointed Jesus Christ of Nazareth with the Holy Spirit and power, who went on and doing great and good things and delivering them who are oppressed by the devil. ಹೀಗೆ ಕರ್ತನಾದ ಯೇಸು ಕ್ರಿಸ್ತನು ಭೂಮಿಯ ಮೇಲೆ ದೇವರು ಕರ್ತನಾದ ಯೇಸು ಕ್ರಿಸ್ತನ ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದುದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣಮಾಡುತ್ತಾ ಸಂಚರಿಸಿದನು. ಸಾಕಮ್ಮ, ಅಲ್ಲಿ ನೋಡಿ ವಾಕ್ಯ ಹೇಳುತ್ತೆ, ದೇವರವ್ರ ಜೊತೆ ಇದ್ರು, ಅಭಿಷೇಕ ಅವ್ರ ಮೇಲಿತ್ತು, ಜೀವ ಅವ್ರೊಳಗಿತ್ತು. ಅವ್ರು ಇದ್ಮೇಲೆ ಅವ್ರು ಮರಣವನ್ನು ಏಟ್ ಮಾಡ್ತಾ ಹೋದ್ರು. ಎಲ್ಲಿ ಸತ್ತ ಬಾಡಿ ಇತ್ತು ಹೋದ್ರೆ ಅಲ್ಲಿ ಯಾರೋ ಎಡ ಎತ್ಕೊಂಡು ಹೋಗ್ತಾರೆ. ಏನಮ್ಮ ಎತ್ಕೊಂಡು ಹೋಗ್ತಿದ್ಯಾ ಉಣಕ, ಕೆಳಗಿಲ್ಸ, ಯಾಕೋ ಮಲಗಿದ್ಯಾ ಎದಳ ಮೇಲೆ, ಇವ್ರಿಗೇನಕ್ರಿಯ ಕೆಲಸ? ಅಲ್ಲಿ ಯಾರೋ ಅಳ್ತಾ ಇರ್ತಾರೆ, ಯಾಕೆ ಅಳ್ತಿದ್ಯಾ? ನನ್ನ ತಮ್ಮ ಸಮಾಧಿಲಿದ್ದಾನೆ, ನಡಿಪ್ಪ ಅಲ್ಲಿ ಹೋಗೋಣ. ಅವ್ನು ಎದಂಗಿಲ್ಲ, ಅಲ್ಲಿದ್ದಾರೆ ಸಮಾಧಿ ಇದ್ರು ಹೋಗ್ಬಿಟ್ರಿ ಅವರು, ರೋಡಲ್ಲಿ ಹೋಗ್ಬಿಟ್ರು ಸಮಾಧಿ. ಯಾಕೆ ಸಮಾಧಿಯಲ್ಲೇ ಮಾಮ ಕೂತಿದ್ದಾರೆ ಬೀಗ ಹಾಕಿ, ಎಲ್ಲಾರ್ಗಳಿಗೆ ಬೀಗ ಹಾಕಿ ಕೂತಿದ್ದಾರೆ. ಬೀಗ ಹಾಕಿರೋರಿಗೆಲ್ಲ ಅನ್ಲಾಕ್ ಮಾಡಕ್ಕೆ ಅಪ್ಪ ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಸತ್ತು ಹೋದ ಎಲ್ಲ ಜೀವಕ್ಕೆ ಅಪ್ಪ ಜೀವ ಕೊಡಕ್ಕೆ ಬರ್ತಾರೆ. ನೀನು ಅನುಮಾನ ಪಡೋದು ಬೇಕಾಗಿಲ್ಲ, ನೀನು ಅಳೋದು ಬೇಕಾಗಿಲ್ಲ, ನೀನು ನಂಬಿದ್ರೆ ಸಾಕು. ಸತ್ತು ಹೋದ ನಿನ್ನ ವ್ಯಾಪಾರ ಮೇಲೆ ಬರುತ್ತೆ, ಸತ್ತು ಹೋದ ನಿನ್ನ ಕ್ಯಾರಿಗಳೆಲ್ಲ ಜೀವಂತವಾಗಿ ಮೇಲೆ ಬರುತ್ತೆ. ಕಮಾನ್, ಇವತ್ತು ನಾನು ಹೇಳ್ತೇನೆ, ಇವಾಗ ಎಲ್ಲ ಕಡೆಗಳಲ್ಲಿ ಅಪ್ಪ ನಿಮ್ಮ ಮೇಲೆ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಅವ್ರು ಸಮಾಧಿಗೆ ಹೋಗ್ಬಿಟ್ರು. ಯಾಕೆ ಸಮಾಧಿಗೆ ಹೋದ್ರು? ಲಾಜರ್ನ ಎಬ್ಬಿಸಕ್ಕೆ ಹೋಗ್ಲಿಲ್ಲ ಬೈರೇಶ್ವರೇ, ಅಲ್ಲಿ ಹೋಗಿದ್ದೆ ಕಥೆನೇ ಬೇರೆ. ಇನ್ನೊಬ್ಬ ಮಾಮ ಕೂತಿದ್ದ, ಮರಣಕ್ಕೆ ಸಂಬಂಧಪಟ್ಟ ಮಾಮ, ಮರಣಕ್ಕೆ ಅಧಿಪತಿಯಾದ ಸೈತಾನನನ್ನ ಜೀವಮಾನ ಕಾಲವೆಲ್ಲ ಭಯದ ದಸೆಯಿಂದ ದುಃಖ ಪಡ್ತಿದ್ದ ಮಕ್ಕಳನ್ನ, ಮರಣಕ್ಕೆ ಸಂಬಂಧಪಟ್ಟ ಅಧಿಕಾರಿಯನ್ನ ಅವನ ಬಂಧಿಸೋದಕ್ಕಾಗಿ ಮರಣದ ದೂತನನ್ನ ಸಮಾಧಿ ಮುಂದೆ ನಿಂತ್ಕೊಳ್ತಾರೆ. ಬೈಬಲ್ ಅದು ಬರೆದಿಲ್ಲ. ನಾನು ಕೇಳ್ದೆ, ದೇವ್ರ ಸಮಾಧಿಗೆ ಹಾಕೋದೆ ನೀನು? ಲಾಜರ್ಗೆ ಹೋಗಿಲ್ಲ ಮಗನೇ, ಈ ನನ್ನ ಮಗನಿಗೆ ಜೀವ ಕೊಟ್ಟು ಮರಣ ಕೊಟ್ಟಿದ್ದಾನಲ್ಲ ಅವನ್ನ ರಿಪೇರಿ. ಅರ್ಥ ಆಯ್ತಾ? ಟ್ಯೂಬ್ಲೈಟ್ ಆನ್ ಆಯ್ತಾ? ಆನ್ ಆದ್ರೆ ನಂಗೆ ಮುಖ ಹಂಗಿರಲ್ಲ. ಇವತ್ತು ನೀವು ಹೋಗುವ ಎಲ್ಲ ಕಾರ್ಯಗಳಲ್ಲಿ ಆ ಮರಣಕ್ಕೆ ಸಂಬಂಧಪಟ್ಟ ಅಧಿಪತಿಯನ್ನು ಕೇಳ್ತಾರೆ, ಯಾಕೆ ನಡೆದಿದ್ಯಾ? ಇಲ್ಲ ಅವನು ಹೇಳ್ತಾನೆ, ಯಾಕೆ ಇಲ್ಲಿ ಬಂದೆ ನೀನು? ನಿನ್ನ ಕೆಲಸ ಎಲ್ಲ ಶಿಲುಬೆ ಆದ್ಮೇಲೆ ತಾನೆ, ಇಲ್ಲಿ ಯಾಕೆ ಬಂದೆ? ನಾವು ಏನೋ ಒಂದು ಕಡೆ ಬೀಗ ಹಾಕಿ ಕೂತಿದ್ವಿ, ಎಲ್ಲರ ಮೇಲೂ ಒಂದೊಂದು ಆತ್ಮಗಳಿಗೆ ಬೀಗ ಹಾಕೊಂಡು ಕರೆಕ್ಟಾಗಿ ಅದ್ರ ಮೇಲೆ ಕೂತಿದ್ವಿ ಲಾಕ್ ಮಾಡಿಕೊಂಡು. ನೀನು ಅನ್ಲಾಕ್ ಮಾಡೋಕ್ಕೆ ಬಂದಿದ್ಯಾ. ಬಟ್ ದಿಸ್ ಇಸ್ ನಾಟ್ ಯುವರ್ ಟೈಮ್. ಅಲ್ಲಿ ಬೈಬಲ್ ಬರ್ತಿದೆ, ನಿನ್ನ ಸಮಯವು ಇನ್ನೂ ಬಂದಿಲ್ಲ ಅಂತ ಸೈತಾನ್ ಹೇಳ್ತದೆ. ಎಷ್ಟೋ ಸೇವಕಗಳು ಗೊತ್ತಿಲ್ಲ ಗಾಡ್ಸ್ ಟೈಮ್ ಏನಂತ ಹೇಳಿ. ಬಟ್ ಡೆವಿಲ್ ನೋಸ್ ವಾಟ್ ಇಸ್ ಅ ಗಾಡ್ಸ್ ಟೈಮ್. ಮೆನಿ ಮೆನ್ ಆಫ್ ಗಾಡ್ ದಟ್ ಡಸಂಟ್ ನೋ ವಾಟ್ ಇಸ್ ದ ಟೈಮ್ ಆಫ್ ಗಾಡ್. ನಾವು ದ ಟೈಮ್ ಹಸ್ ಕಮ್. ದೇವರು ವಾಕ್ಯದ ಹಿಂದೆ ರಕ್ಷಣೆ ದಿನ, ಇವತ್ತೇ ನಿನಗೆ ರಕ್ಷಣೆ, ಇವತ್ತೇ ನಿನಗೆ ಆಶೀರ್ವಾದ. ದೇವರು ನಿಮ್ಮ ಕೈಗಳಿಂದ ಹೊರಡುವ ಎಲ್ಲ ಕೆಲಸಗಳನ್ನ ವೃದ್ಧಿ ಮಾಡಿ ಮೇಲೆ ತೆಗೆದುಕೊಂಬರಕ್ಕೆ, ಆಶೀರ್ವಾದ ಬರಾಗೆ ಅಪ್ಪ ಕಾರ್ಯ ಮಾಡ್ತಾರೆ. ಆಗ ಇವತ್ತು ನಾನು ಹೇಳ್ತೇನೆ, ಇವತ್ತು ಯಾವುದೆಲ್ಲ ಸತ್ತು ಹೋದ ಕಾರ್ಯಗಳು ನಿಂತು ಹೋಗಿದೆ, ಯಾವುದಕ್ಕೆಲ್ಲ ಜೀವ ಇಲ್ಲ, ಅದಕ್ಕೆಲ್ಲ ಜೀವ ಬರುತ್ತೆ ಇವತ್ತು. ಯಾವುದಕ್ಕೆಲ್ಲ ಜೀವ ಇಲ್ಲ ಇವತ್ತು ನಿಮ್ಮ ಮನೆಯಲ್ಲಿ. ವ್ಯಾಪಾರಕ್ಕೆ ಜೀವ ಇಲ್ವಾ? ಗರ್ಭಕ್ಕೆ ಜೀವ ಇಲ್ವಾ? ನಿಮ್ಮ ಹಸುಗೆ ಜೀವ ಇಲ್ವಾ? ನಿಮ್ಮ ಆಸ್ತಿಯಲ್ಲಿ ಜೀವ ಇಲ್ವಾ? ನಿಮ್ಮ ಲ್ಯಾಂಡ್ ಅಲ್ಲಿ ಜೀವ ಇಲ್ವಾ? ದೇವರು ಜೀವ ಬರೆಸ್ತೇವೆ. ದೇವ್ರು ಹೇಳ್ದೆ, ಲಾಜರ್ ಬೇಗ ಹೊರಗಡೆ ಬರೋ. ಅವರನ್ನು ಸತ್ತವನ್ನ ನೋಡಿದ್ರೆ ದೇವ್ರಿಗೆ ಅಲರ್ಜಿ. ಅದಕ್ಕೆ ಸತ್ತವನ್ನ ಆಗ ಅಲ್ಲಿ ವಾಕ್ಯ ಹೇಳುತ್ತೆ, ಹೀಗೆ ಆತನು ನಾನಾ ವಿಧವಾದ ಒಳ್ಳೆಯ ಕಾರ್ಯಗಳನ್ನ ಮಾಡುತ್ತಾ ಭೂಮಿ ಮೇಲೆ ಅಂತ ಇದೆಯಲ್ಲ. ಏನೋ ಡೀಟೇಲ್ ಇದೆಯಾ ಅಲ್ಲಿ ಡಿಸ್ಕ್ರಿಪ್ಷನ್? ಕ್ಯಾರನ್ ಅವರೇ, ಇಸ್ ದೇರ್ ಎನಿ ಡಿಸ್ಕ್ರಿಪ್ಷನ್ ಅಂಡ್ ಡೀಟೇಲ್ ವಾಟ್ ಆಲ್ ಹಿ ಹಸ್ ಡನ್? God anointed Jesus Christ of Nazareth, the Holy Spirit and power, who went on doing bad, good, and delivering the people who are oppressed by the devil. ಸತ್ತವರನ್ನ ಬಿಡುಗಡೆ ಮಾಡ್ತಾನೆ ಹೋದ. ಎಣಗಳ ಮೇಲೆ ಎಣಗಳು ಎದೊಳ್ತಾರೆ. ಬ್ರದರ್, ಅವ್ರು ಎಣ ಎಬ್ಸಿದ ಬ್ರದರ್, ಅವರು ದೇವರು ಬ್ರದರ್. ಯಾಕೆ ನಿನ್ ಕೈಲಿ ಎಬ್ಸಕ್ಕಾಗಲ್ಲ? ಅದು ಆಗಲ್ಲ ಬ್ರದರ್ ನಮ್ಮ ಕೈಲಿ. ಯು ಆರ್ ಆಲ್ರೆಡಿ ಸೆಟಲ್ಡ್ ಇನ್ ಯುವರ್ ಬರ್ತ್ ಡೆತ್. ನೀನು ಆಲ್ರೆಡಿ ಮರಣಕ್ಕೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ಫಿಕ್ಸ್ ಆಗಿ ಹೋಗಿದ್ಯಾ. ನೀನು ಫಿಕ್ಸ್ ಆಗಿ ಹೋಗಿದ್ಯಾ. ಅದಕ್ಕೆ 38 ವರ್ಷ ರೋಗಿಯನ್ನ ಸೆಟಲ್ಡ್ ಆಗಲ್ಲ, ಅವನಿನ ಗುಣನೇ ಆಗಲ್ಲ, ಇನ್ನು ಸಾಯೋ ಲಾಸ್ಟ್ ಸ್ಟೇಜಲ್ಲಿ ಇದೆ ಅನ್ಬೇಕಾದ್ರೆ ಆ ಬೋನ್ ಹೆಂಗಾಗಿರ್ಬೋದು? ಫುಲ್ಲು ಬ್ರೇಕ್ ಆಗಿ ಎಲ್ಲ ರೈಸಲ್ಲೆಲ್ಲ ಒಳಗೋಗಿ ಕಂಪ್ಲೀಟ್ ಎಲ್ಲ ಬೆಂಡಾಗಿ ಹೋಗಿರುತ್ತೆ. ನೋಡಿದ್ದೀರಾ ವಯಸ್ಸಾದ ಮುತ್ಕರ್ನ? ಎಲ್ಲ ಹಿಂಗಿರ್ತೀವಿ ನಾವು. ನಮ್ಗೊಂದು 100 ವರ್ಷ ಆದ್ಮೇಲೆ ನೋಡಿ ನಾವು ಹೆಂಗಿರ್ತೀವಿ, ಎಲ್ಲ ಬೆನ್ನೆಲ್ಲ ಗೂನೋಗಿ ಎಲ್ಲ ಹೋಗ್ಬಿಟ್ಟಿರುತ್ತೆ, ವಾರ್ನೌಟ್ ಆಗಿರುತ್ತೆ, ಎಕ್ಸ್ಪೈರಿ ಡೇಟ್. ಅಪ್ಪ ಅದಕ್ಕೋಗಿ ಹೇಳ್ತಾರೆ, ಇನ್ ದ ನೇಮ್ ಆಫ್ ಜೀಸಸ್
ಎದ್ದು ನಿನ್ನ ಹಾಸಿಗೆ ಹೊತ್ತು. ನಾ ಪ್ರೇ ಮಾಡಿ ನೋಡ್ಬೇಕಾದ್ರೆ ವಿಷನಲ್ಲಿ ಹಾಗೆ ಆ ಬಾಡಿ ಗಟ 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 ಎಲ್ಲ ಪೆಂಡನ್ನ ತೆಗಿತಾರೆ ದೇವರಾಗಿ, ಎಲ್ಲ ಗಟ ಗಟ ಎಲ್ಲ ನರ ಗಿರ ಎಲ್ಲ ಎಳೆದು ಬಿಡ್ತಾರೆ, ಎಲ್ಲ ಎಳೆದು. ಒಬ್ಬ ಮನುಷ್ಯ ಹಾಸಿಗೆ ಹೊತ್ಕೊಂಡು ನಡೀತಾನೆ ಅಂದ್ರೆ ಅದು ಯಾರ ಕೈಲಿ ಮಾಡಕ್ಕಾಗಲ್ಲ. ಯೇಸು ಒಬ್ಬರೇ, ರಾಜ ಒಬ್ಬರೇ, ರಾಜಾದಿ ರಾಜ ಅವರು. ಆ ದೇವರೊಬ್ಬರೇ ಮಾಡಕ್ಕಾಗತ್ತೆ. ಆ ದೇವ್ರು ನಿಮ್ ಜೊತೆ ಇದ್ದಾರೆ. ಜಾನ್ ಅವ್ರು ನಿಮ್ ಜೊತೆ ಇದ್ದಾರೆ. ಯಾವ ಶತ್ರುನ ಕೋಡ ನಿಮ್ಮ ಮೇಲೆ ಬರಕ್ಕೆ ಆಗೋದಿಲ್ಲ. ಜೇಮ್ಸ್ ಜ್ಯೋತಿ ಅವರೇ, ಯಾವ ಕೆಡುಕು ನಿಮ್ಮ ಮೇಲೆ ಬರಕ್ಕಾಗಲ್ಲ. ಅಪ್ಪ ನಿಮ್ಮ ಕೈಗಳಲ್ಲಿ. ಹಲ್ಲೆಲೂಯಾ. ಎದ್ದು ಅವನ ಹಾಸಿಗೆನ ಎತ್ಕೊಂಡು ನಡೀತಾನೆ. ಆ ಸ್ಪಾಂಟೇನಿಯಸ್ ಆಗಿ ಒಂದು ಶಕ್ತಿ ಬರುತ್ತೆ ಅಂದರೆ ವಾಟ್ ಕೈಂಡ್ ಆಫ್ ಪವರ್ ಇಟ್ ಈಸ್. ಒಂದು ಮರಣ ಬಂದರೆ ಅವನ ಇಡೀ ಬೋನ್ನೇ ಕಂಪ್ಲೀಟ್ ಬೆಂಡ್ ಮಾಡಿ ಇಡೋದಾದರೆ, ಅದಕ್ಕೆ ಅಷ್ಟು ಶಕ್ತಿ ಇರೋದಾದರೆ, ದೆನ್ ಹೌ ಮಚ್ ಪವರ್ ದಿಸ್ ಲೈಫ್ ಮಸ್ಟ್ ಹ್ಯಾವ್. ಇಟ್ ಈಸ್ 1000 billions times more than the death power. ಅವರಲ್ಪ ಜಸ್ಟ್ ನೋಡಿ, ಅಪ್ಪ ನಡಿಬೇಕಾದ್ರೆ ಭೂಮಿಯಲ್ಲಿ 33 ವರ್ಷ ಹಿಂಗೆ ನಡಿಬೇಕಾದ್ರೆ ನಡೆದು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಹೆಜ್ಜೆ ಇಡಬೇಕಾದ್ರೆ ಆ ಹೆಜ್ಜೆ ತೆಗಿತಾರಲ್ಲ ವಾಪಸ್ಸು, ಹಿಂಗೆ ತೆಗೆದ ತಕ್ಷಣ ಆ ಜಾಗ ಇದೆಯಲ್ಲ, ಆ ಜಾಗನೇ ಒಂದು ಬ್ಲೆಸ್ಸಿಂಗ್ ಆಗಿದೆ. ಸಮುದ್ರದ ಮೇಲೆ ನಡಿಬೇಕಾದ್ರೆ ತುಂಬಾ ಜನ ಹೇಳ್ತಾರೆ, ದೇವ್ರು ಸಮುದ್ರದ ಮೇಲೆ ನಡೆದ್ರೆ, ಸಮುದ್ರದ ಮೇಲೆ ಅವ್ರು ನಡಿಲಿಲ್ಲ, ಸಮುದ್ರ ಅವ್ರು ನಡಿ ಗಟ್ಟಿ ಹಿಡ್ಕೊಂಡಿತ್ತು. ಸಮುದ್ರ, the sea was holding him. He was not walking on sea because the sea was holding him. Lord, I am your creation, Lord. It was jumping. ಸಮುದ್ರ ಅಲ್ಲಲ್ಲ ಕಲ್ಲಲ್ಲ ಆಗಿರುತ್ತೆ. ನಾನು ಹೇಳ್ತೇನೆ, ಇವತ್ತು ಆ ಯೇಸು ನಿಮ್ಮ ಜೊತೆ ಬರೋದಾದ್ರೆ ಜೀವ, ಅಪ್ಪ ಎಲ್ಲ ಕೆಲಸಗಳನ್ನ ಆಟೋಮೆಟಿಕ್ ಆಗಿ ಮಾಡ್ತಾರೆ. ಆಟೋಮ್ಯಾಟಿಕ್. ಆಗ ಅಷ್ಟು ದೊಡ್ಡ ಬ್ರಹ್ಮಾಂಡವಾದ ಏರೋಪ್ಲೇನು 32,322 ಟನ್ ಅಷ್ಟು ಶಕ್ತಿ ಉಳ್ಳ ಆ ಒಂದು ವೆಯ್ಟ್ನ ಎತ್ಕೊಂಡು ಆಕಾಶಕ್ಕೆ ಹಾರತಾನೆ. ಹೇಳಿದೆ, ನೋಡಿ ಈ ಒಂದು ಮೆಟಲ್, ಒಂದು ಕಬ್ಬಣ, ಈ ಕಬ್ಬಣ ಹೇಗಪ್ಪ ಹಾರತ್ತೆ? ನಾನು ಕೇಳಬೇಕಾದ್ರೆ ಅಪ್ಪ ಹೇಳಿದೆ, ಇದು ನ್ಯಾಚುರಲ್ ವರ್ಲ್ಡ್ ಕಣೋ, ಇದು ಹಾರತ್ತೆ, ಮನುಷ್ಯನ ಜ್ಞಾನ ಕೊಟ್ಟಿದ್ದೇನೆ. ಆಗ ಇದನ್ನು ಬಿಟ್ಬಿಟ್ಟು ಸ್ಪಿರಿಚುವಲ್ ವರ್ಲ್ಡ್ಗೆ ಬಾರ ನೀನು, ಸ್ಪಿರಿಚುವಲ್ ವರ್ಲ್ಡ್ಗೆ ಬಂದರೆ ನನ್ನ ದೂತರೆಲ್ಲ ಹಾಗೆ ಹಾರ್ತಾ ಇರ್ತಾರೆ ಕಣೋ. ಎವ್ರಿ ಏಂಜಲ್ ಇಸ್ ಎನ್ ಏರೋಪ್ಲೇನ್. ಆಗ ನಿಮಗೆ ಮರುರೂಪ ಆದಾಗ ನೀವೆಲ್ಲ ಏರೋಪ್ಲೇನ್ ಆಗ್ತೀರ, ಗೊತ್ತಾ ನಿಮಗೆ? ಮೇಲೆ ಹೋಗ್ತೀರಾ ನೀವು? ಅಲ್ಲಿ ಹೋಗಕ್ಕೆ ಇವತ್ತು ನಿಮ್ಗೆ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ನಾನು ಹೇಳ್ತೇನೆ, ಇವತ್ತು ನೀವು ಹೋಗಿ ಕೈ ಇಡುವ ಎಲ್ಲ ಕೆಲಸಗಳನ್ನ ಪರಲೋಕದ ದೇವರು ಆಶೀರ್ವಾದ ಮಾಡಿ, ಒಂದಕ್ಕೂ ಕಡಿಮೆ ಇಲ್ಲದ ಹಾಗೆ ಸತ್ತು ಹೋದ ನಿಮ್ಮ ವ್ಯಾಪಾರಕ್ಕೆ ಜೀವ ತುಂಬ್ತಾರೆ, ಕೆಟ್ಟು ಹೋದ ನಿಮ್ಮ ಕಾರಿಗೆ ಹೊಸ ಕಾರ್ ತರ್ತಾರೆ, ಬಿದ್ದು ಹೋದ ನಿಮ್ಮ ಮನೆಯೊಳಗೆ ಮತ್ತೆ ಅಭಿವೃದ್ಧಿ ತರ್ತಾರೆ. ಮಗಳು ಓದಲ್ಲ ಅಂತೇಳಿ ಹೊಸ ಸ್ಟಡಿ ಮಾಡಕ್ಕೆ ಹೋಗ್ತಾಳೆ ಅವಳು. ಕಾರಣ ಯಾಕೆ ಗೊತ್ತಾ? ಜೀವ ಬಂದ್ಬಿಡ್ತೀನಿ ನಿಮ್ಮ ಮನೆಯೊಳಗೆ.